ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 74. ಮನಸ್ಸು ತಡೆಯದೆ ಅವನಿಗೆ ಕರೆ ಮಾಡಿಯೇ ಬಿಟ್ಟಳವಳು. ಮನದಲ್ಲಿ ಒಂದು ರೀತಿಯ ಆತಂಕ. ಅವನ ಬಳಿ ಮಾತನಾಡುವ ತನಕ ನೆಮ್ಮದಿ ಇಲ್ಲ ಅವಳಿಗೆ. ಯಾರಿಗೂ ಏನು ಅನಾಹುತ ಆಗದೇ ಇರಲಿ ಎಂದು ಮನದಲ್ಲಿ ಬೇಡಿಕೊಳ್ಳುತ್ತಲೇ ಇದ್ದಳು. ಎಷ್ಟು ಬಾರಿ ಮೊಬೈಲ್ ರಿಂಗಣಿಸಿದರೂ ಅವನು ಕರೆ ಸ್ವೀಕರಿಸಲಿಲ್ಲ. ಅವಳ ಹೃದಯ ಒಂದೇ ಸಮನೆ ಭಯದಿಂದ ಜೋರಾಗಿ ಬಡಿಯುತ್ತಿತ್ತು. ಅವಳ ಕರೆಯನ್ನು ಒಂದು ದಿನವೂ ಕೂಡ ಕಡೆಗಣಿಸಿದವನಲ್ಲ ಅವನು. ಅವನ ಈ ನಡೆ ಅವಳನ್ನು ನಿಜಕ್ಕೂ ಭಯಭೀತಳನ್ನಾಗಿ ಮಾಡಿತ್ತು. ನಡುಗುವ ದನಿಯಿಂದ, ಅಮ್ಮ, ಅವನು ಕಾಲ್ ಪಿಕ್ ಮಾಡ್ತಾ ಇಲ್ಲ ಎಂದಳು. ಅವಳ ಮಾತು ಕೇಳಿ ಎಲ್ಲರಿಗೂ ಗಾಬರಿಯಾಯಿತು. ಶ್ರೇಯಸ್, ಅಕ್ಕ, ನಾವಿಬ್ಬರು ಭಾವನ ಮನೆಗೆ ಹೋಗಿ ನೋಡುವ ಎಂದ. ಅವನ ಮಾತು ಸರಿ ಎನಿಸಿ ಸ್ಕೂಟಿಯ ಕೀ ತಂದವಳೆ ಸ್ಕೂಟಿ ಏರಿದಳು. ಶ್ರೇಯಸ್ ಹಿಂದಿನ ಸೀಟ್ನಲ್ಲಿ ಕುಳಿತ ಬಳಿಕ ಸ್ಕೂಟಿ ಚಲಾಯಿಸಿದಳು. ಆದಷ್ಟು ಬೇಗ ಅವಳಿಗೆ ಅತ್ತೆಯನ್ನು ನೋಡಬೇಕಿತ್ತು. ಶ್ರೇಹಿತ್ಗೆ ತನ್ನ ತಂದೆಯ ನಂತರ ತಾಯಿಯೇ ಪ್ರಪಂಚ. ಅವರಿಗೇನಾದರೂ ಆದರೆ ಅವನ ಮನಸ್ಸು ಅದನ್ನು ತಡೆಯಲಾರದು. ಅವಳ ಮನಸ್ಸಿನಲ್ಲಿ ಆದಷ್ಟು ಬೇಗ ಅವನ ಮನೆ ತಲುಪಬೇಕು ಎಂದಷ್ಟೇ ಇತ್ತು. ಎಂದಿಗಿಂತ ಬಹಳ ವೇಗವಾಗಿ ಸ್ಕೂಟಿ ಚಲಾಯಿಸಿದಳು. ಅವಳ ಈ ಚರ್ಯೆ ಶ್ರೇಯಸ್ಗೆ ಭಯವಾದರೂ ಬೇಗ ತಲುಪಬೇಕಲ್ಲ ಎಂದು ಸುಮ್ಮನೆ ಕುಳಿತ. ಅವಳ ಕಣ್ಣೀರು ಕೆನ್ನೆ ಸೋಕುತ್ತಲಿತ್ತು. ಕಣ್ಣು ಕಣ್ಣೀರಿನಿಂದ ತುಂಬಿದಾಗ ಮುಂದಿನ ದಾರಿ ಮಂಜು ಮಂಜಾಗಿ ಕಾಣತೊಡಗಿತು. ಕೈಕಾಲುಗಳಲ್ಲಿ ನಡುಕ ಉಂಟಾಗಿ ಸ್ಕೂಟಿ ಸಮೇತ ಕೆಳಗೆ ಬಿದ್ದರು. ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಇರಲಿಲ್ಲ. ಅವಳ ಮೊಣಕೈ ಹಾಗೂ ನೆತ್ತಿಯ ಭಾಗದಲ್ಲಿ ಸ್ವಲ್ಪ ಗಾಯವಾಯಿತು. ಶ್ರೇಯಸ್ಗೂ ಸಣ್ಣ ಪುಟ್ಟ ಗಾಯವಾಗಿತ್ತು. ಪಕ್ಕದ ಅಂಗಡಿಯವರು ಹಾಗೂ ಬಸ್ಗಾಗಿ ಕಾದು ನಿಂತ ಕೆಲವು ಪ್ರಯಾಣಿಕರು ಅವರ ಸಹಾಯಕ್ಕೆ ಬಂದರು. ಬೇಸರ ಹಾಗೂ ಮನಸ್ಸಿಗಾದ ಒತ್ತಡದಿಂದ ಶ್ರೇಯಾ ಅಲ್ಲೇ ಪ್ರಜ್ಞೆ ತಪ್ಪಿದಳು. ಶ್ರೇಯಸ್ ಚಿಕ್ಕ ಮಗುವಿನಂತೆ ತನ್ನ ಅಕ್ಕನ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದ. ಸ್ಕೂಟಿಯನ್ನು ಅಲ್ಲೇ ಬಿಟ್ಟು ಊರವರ ಸಹಾಯದಿಂದ ಶ್ರೇಯಸ್ ಶ್ರೇಯಾಳನ್ನು ಆಸ್ಪತ್ರೆಗೆ ಸೇರಿಸಿದ. ಅದೇ ಆಸ್ಪತ್ರೆಯಲ್ಲಿ ಶ್ರೇಹಿತ್ ಹಾಗೂ ಸರಸ್ವತಿಯವರು ಇದ್ದರು. ಅವರನ್ನು ಕಂಡೊಡನೆ ಬಾವಾ ಎಂದವ ಪುಟ್ಟ ಮಗುವಿನಂತೆ ಓಡಿಹೋಗಿ ಶ್ರೇಹಿತ್ನ ಬಿಗಿಯಾಗಿ ಅಪ್ಪಿದ. ಅನಿರೀಕ್ಷಿತವಾಗಿ ಶ್ರೇಯಸ್ಸನ್ನು ಆಸ್ಪತ್ರೆಯಲ್ಲಿ ನೋಡಿದವನಿಗೆ ಆಶ್ಚರ್ಯವಾದರೆ ಅವನ ಹಣೆಯಲ್ಲಿದ್ದ ಗಾಯ ನೋಡಿ ಬೇಸರವಾಯಿತು. ಅವನನ್ನು ತನ್ನ ಸ್ವಂತ ಸಹೋದರನಂತೆ ಕಂಡಿದ್ದ. ಶ್ರೇಯು, ಏನಾಯ್ತಪ್ಪ ಎಂದು ಸರಸ್ವತಿಯವರು ವಿಚಾರಿಸಿದಾಗ, ಅಕ್ಕ ಅಕ್ಕ ಎಂದು ಅಳುತ್ತಲೇ ಶ್ರೇಯಾ ಇರುವ ರೂಮ್ ಕಡೆಗೆ ತೋರಿಸಿದ. ಅಷ್ಟು ಕಿವಿಗೆ ಬಿದ್ದದ್ದೇ ತಡ. ಶ್ರೀ ಎಂದವ ಅವಳಿರುವತ್ತ ಧಾವಿಸಿದ. ಡಾಕ್ಟರ್, ಶ್ರೀಗೆ ಏನಾಗಿದೆ? ನೋಡಿ ಮಿಸ್ಟರ್, ಇವರಿಗಾದ ಆಕ್ಸಿಡೆಂಟಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ. ಬಹುಶಃ ಹೆಲ್ಮೆಟ್ ಧರಿಸಿರಲಿಲ್ಲ ಎಂದನಿಸುತ್ತದೆ. ಮನಸ್ಸಿಗೆ ಆದ ಒತ್ತಡದಿಂದ ಪ್ರಜ್ಞೆ ತಪ್ಪಿದ್ದಾರೆ. ಭಯ ಪಡುವಂಥದ್ದೇನಿಲ್ಲ, ಡ್ರಿಪ್ಸ್ ಹಾಕಿದ್ದೇವೆ, ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರಬಹುದು ಎಂದಾಗ ನಿಟ್ಟುಸಿರು ಬಿಟ್ಟ. ಶ್ರೇಯಸ್ಸನ್ನು ನೋಡಿದ ಡಾಕ್ಟರ್ ನರ್ಸ್ಗೆ, ಸಿಸ್ಟರ್, ಈ ಹುಡುಗನಿಗೆ ಹಣೆಯಲ್ಲಿ ಗಾಯ ಆಗಿದೆ ನೋಡಿ ಎಂದು ಅವನನ್ನು ಗಮನಿಸಲು ಹೇಳಿದರು. ಡಾಕ್ಟರ್ ಅಣತಿಯಂತೆ ನರ್ಸ್ ಅವನ ಗಾಯವನ್ನು ಶುಚಿಗೊಳಿಸಿ ಬ್ಯಾಂಡೇಜ್ ಹಾಕಿದರು. ತದನಂತರ ಅವನು ಮೃದುಲಾರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ. ಶ್ರೇಯು, ಇದೆಲ್ಲ ಹೇಗಾಯಿತು? ಬಾವಾ, ಅದು ನೀವು ಮನೆಯಿಂದ ಅವಸರವಾಗಿ ಹೋದ್ರಲ್ವಾ, ಅದಕ್ಕೆ ಏನಾದರೂ ಸಮಸ್ಯೆ ಆಗಿರಬಹುದಾ ಅಂತ ತಿಳಿಯಲು ಅಕ್ಕ ನಿಮಗೆ ಕಾಲ್ ಮಾಡಿದ್ಲು. ನೀವು ಅಟೆಂಡ್ ಮಾಡಲಿಲ್ಲ. ತುಂಬ ಸಾರಿ ಕಾಲ್ ಟ್ರೈ ಮಾಡಿ ಸಿಗದಾಗ ಅವಳಿಗೆ ಗಾಬರಿ ಆಯಿತು. ಅವಳ ಚಟಪಟಿಕೆ ನೋಡಲಾಗದೆ ನಾನೇ ಹೇಳಿದ್ದು ಅವಳಿಗೆ ನಿಮ್ಮ ಮನೆಗೆ ಹೋಗುವ ಅಂತ. ಯಾರಿಗೆ ಏನಾಯಿತು ಅಂತ ಭಯದಲ್ಲಿ ಸ್ಪೀಡಾಗಿ ಸ್ಕೂಟಿ ಚಲಾಯಿಸಿದಳು. ಆಗ ಸಡನ್ನಾಗಿ ಸ್ಕಿಡ್ ಆಯಿತು ಸ್ಕೂಟಿ. ಅಕ್ಕ ಪ್ರಜ್ಞೆ ತಪ್ಪಿದ್ಲು. ನಂಗೆ ಭಯ ಆಯಿತು. ಅಲ್ಲಿದ್ದವರ ಸಹಾಯದಿಂದ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದ ಅಳುತ್ತಾ. ಅಳ್ಬೇಡ ಕಣೋ, ನಿಮ್ಮ ಅಕ್ಕಂಗೇನೂ ಆಗಲ್ಲ ಎಂದು ಅವನನ್ನು ಸಂತೈಸಿದವನು ಅವಳ ಬಳಿಯಲ್ಲಿದ್ದ ಚೇರೆಳೆದು ಕುಳಿತವ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕಣ್ಣು ಮುಚ್ಚಿದ. ಅವನ ಸ್ಪರ್ಶದ ಅರಿವಾಗಿಯೋ ಅಥವಾ ಡ್ರಿಪ್ಸ್ನ ಕಾರಣದಿಂದಲೋ ಅವಳಿಗೆ ಪ್ರಜ್ಞೆ ಬಂತು. ನಿಧಾನವಾಗಿ ಕಣ್ಣು ತೆರೆದಳು. ತಾನು ಮನೆಯಲ್ಲಿಲ್ಲ ಎಂಬುದು ಅರಿವಾಗಿ ಕ್ಷಣ ಗಾಬರಿಯಾದವಳು ತನ್ನ ಕೈ ಇನ್ಯಾರದೋ ಕೈಯಲ್ಲಿರುವುದರಿವಾಗಿ ಅತ್ತ ನೋಡಿದಾಗ ಬೇಸರದಲ್ಲಿ ಕುಳಿತಿದ್ದ ಶ್ರೇಹಿತ್ ಕಂಡ. ಅವನನ್ನು ಕಂಡೊಡನೆ ಅವಳ ಕಣ್ಣುಗಳು ನಕ್ಷತ್ರದಂತೆ ಹೊಳೆದವು. ಸುತ್ತಲೂ ನೋಡಿದವಳಿಗೆ ತಾನು ಆಸ್ಪತ್ರೆಯಲ್ಲಿರುವುದು ಅರಿವಾಯಿತು. ಅವಳ ಎಡಬದಿಯಲ್ಲಿ ಶ್ರೇಯಸ್ ಹಾಗೂ ಸರಸ್ವತಿಯವರು ನಿಂತಿದ್ದರು. ಅತ್ತೆ ಎಂದಳು ಮೆಲುದನಿಯಲ್ಲಿ. ಶ್ರೇಹಿತ್ ಅವಳ ದನಿ ಕೇಳಿ ಖುಷಿಪಟ್ಟರೆ ಸರಸ್ವತಿಯವರು ಅವಳ ಸನಿಹ ಬಂದು ತಲೆ ಸವರಿ, ಹೇಗಿದ್ಯಮ್ಮ ಎಂದು ಅಕ್ಕರೆಯಿಂದ ವಿಚಾರಿಸಿದರು. ನಾನು ಚೆನ್ನಾಗಿದ್ದೇನತ್ತೆ, ನಿಮಗೇನೂ ಆಗಿಲ್ಲ ಅಲ್ವಾ ಎಂದವಳು ಶ್ರೇಹಿತ್ನ ಕಡೆಗೆ ನೋಡಿ, ನೀನ್ಯಾಕೆ ಕಾಲ್ ಪಿಕ್ ಮಾಡಲಿಲ್ಲ? ನನಗಿಷ್ಟು ಭಯ ಆಗಿತ್ತು ಗೊತ್ತಾ ಎಂದಳು.
ಅಕ್ಕ ಎಂದ ಶ್ರೇಯಸ್ ಅವಳ ಬಳಿ ಬಂದು ಅತ್ತಾಗ ತಮ್ಮನ ಹಣೆಯ ಗಾಯ ನೋಡಿದವಳಿಗೆ ತನ್ನಿಂದ ಅವನಿಗೆ ಗಾಯವಾಯಿತು. ತಾನು ಜಾಗರೂಕತೆಯಿಂದ ಸ್ಕೂಟಿ ಚಲಾಯಿಸಬೇಕಿತ್ತು ಎಂದು ಪಶ್ಚಾತ್ತಾಪವಾಯಿತು. ಸಾರಿ ಕಣೋ ಶ್ರೇಯು, ನನ್ನಿಂದ ನಿನಗೆ ನೋವಾಯಿತು ಎಂದಾಗ ಹಾಗೆಲ್ಲ ಹೇಳಬೇಡಕ್ಕ ಎಂದವನು. ನೋಡಕ್ಕ, ಬಾವ ಹಾಗೂ ಅತ್ತೆ ಇಬ್ಬರು ಚೆನ್ನಾಗಿದ್ದಾರೆ, ಅವರಿಗೇನೂ ಆಗಲಿಲ್ಲ ಎಂದು ವಿಷಯ ಬದಲಾಯಿಸಿದ. ಸಾರಿ ಶ್ರೀ, ತಾತಯ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಮ್ಮ ಕಾಲ್ ಮಾಡಿದ್ರು, ಅದಕ್ಕೆ ಅವಸರವಾಗಿ ಇಲ್ಲಿಗೆ ಬಂದೆ. ಮೊಬೈಲ್ ಸೈಲೆಂಟ್ ಮೋಡಲ್ಲಿತ್ತು, ಅದಕ್ಕೆ ನೀನು ಕಾಲ್ ಮಾಡಿದ್ದು ಗೊತ್ತಾಗಲಿಲ್ಲ ಎಂದ ಪಶ್ಚಾತ್ತಾಪದಿಂದ. ತಾನು ಅವಳ ಕರೆ ಸ್ವೀಕರಿಸಿದ್ದರೆ ಅವಳು ಇಲ್ಲಿ ಈ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ತಪ್ಪು ತನ್ನದೇ ಎಂದು ಪಶ್ಚಾತ್ತಾಪವಾಗಿತ್ತು ಅವನಿಗೆ. ಅಯ್ಯೋ, ತಾತಯ್ಯ ಈಗ ಹೇಗಿದ್ದಾರೆ ಎಂದು ಅವರ ಬಗ್ಗೆ ವಿಚಾರಿಸಿದಳು. ಈಗ ಆರಾಮಾಗಿದ್ದಾರೆ, 2 ದಿನ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತದೆ, ಆಮೇಲೆ ಮನೆಗೆ ಹೋಗಬಹುದು ಅಂತ ಹೇಳಿದರು ಡಾಕ್ಟರ್ ಎಂದರು ಸರಸ್ವತಿಯವರು. ನಾನವರನ್ನು ನೋಡಬೇಕು ಹಿತ್ ಎಂದು ಹೇಳಲು ಹೋದವಳನ್ನು ತಡೆದವ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ನಾನೇ ಅವರಿರುವಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಎಂದಾಗ ಅವನ ಹಠದ ಪರಿಚಯವಿದ್ದವಳು ಸುಮ್ಮನೆ ತಲೆಯಾಡಿಸಿದಳು. ಅಷ್ಟರಲ್ಲಿ ಮೃದುಲಾರವರು ಅಲ್ಲಿಗೆ ಬಂದವರೇ. ಚಿನ್ನು ಎಂದು ಅವಳ ಕೈ ಹಿಡಿದು ತಲೆ ಸವರುತ್ತಾ ಅತ್ತಾಗ, ಅಮ್ಮ ನನಗೇನೂ ಆಗಲಿಲ್ಲ, ಹಣೆಗೆ ಮತ್ತು ಕೈಗೆ ಸ್ವಲ್ಪ ಗಾಯವಾಗಿದೆ ಅಷ್ಟೆ ಎಂದಳು. ಹುಷಾರಾಗಿ ಹೋಗಬೇಕಿತ್ತಲ್ವ ಪುಟ್ಟ ಎಂದರು ನೋವಿನಿಂದ. ಮಕ್ಕಳಿಗೆ ಚಿಕ್ಕ ಗಾಯವಾದರೂ ತಾಯಿಯ ಹೃದಯಕ್ಕೆ ಆಗುವ ನೋವು ಇನ್ನೂ ಹೆಚ್ಚಲ್ಲವೇ. ಶ್ರೇಯಸ್ನ ಹಣೆ ಮುಟ್ಟಿದವರು ನೋವಾಗ್ತಿದೆಯೇನೋ ಎಂದು ಕೇಳಿದಾಗ, ಸ್ವಲ್ಪ ನೋವಿದೆ ಅಷ್ಟೇ ಅಮ್ಮ, ಐ ಆಮ್ ಫೈನ್ ನೌ ಎಂದ. ಅಮ್ಮ ಎಂದಳು ಶ್ರೇಯಾ. ಏನು ಬೇಕು ಚಿನ್ನು, ನೀರು ಬೇಕಾ? ಬೇಡ, ಅಪ್ಪನಿಗೆ ವಿಷಯ ಗೊತ್ತಿಲ್ಲ ತಾನೆ, ಆಮೇಲೆ ನನಗೆ ಸ್ಕೂಟಿ ಚಲಾಯಿಸಲು ಬಿಡುವುದಿಲ್ಲ ಅಪ್ಪ ಎಂದಳು. ಅವಳ ಮನಸ್ಸನ್ನು ಅರಿತವರು, ಇಲ್ಲಮ್ಮ ನಾನೇನು ಹೇಳಲಿಲ್ಲ, ಹಿತ್ಮನೆಗೆ ಹೋಗಿ ಬರ್ತೇನೆ ಎಂದಷ್ಟೇ ಹೇಳಿ ಬಂದೆ ಎಂದವರು ಸರಸ್ವತಿಯವರ ಕಡೆಗೆ ನೋಡಿದರು. ಅವರು ಮೌನವಾಗಿ ನಿಂತಿದ್ದರು. ಕ್ಷಮಿಸಿ, ಹಿತ್ ಬೇಗ ಹೊರಟಾಗ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಆಯ್ತೇನೋ ಅಂತ ಭಯಪಟ್ಟೆ ಎಂದರು. ಹೌದು, ನಿಮ್ಮ ಊಹೆ ನಿಜ. ನಮ್ಮ ಭುಜಂಗಯ್ಯನವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಅವರನ್ನು ಇದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅದಕ್ಕೆ ನಾನು ಹಿತ್ಗೆ ಕಾಲ್ ಮಾಡಿ ಬೇಗ ಬರಲು ಹೇಳಿದೆ ಎಂದರು ಸರಸ್ವತಿಯವರು. ನಾನು ಅವರನ್ನು ನೋಡಬಹುದಾ? ಹಾಂ ಬನ್ನಿ ಎಂದವರು ಮೃದುಲಾರವರ ಜೊತೆ ಭುಜಂಗಯ್ಯನವರು ಇರುವ ವಾರ್ಡಿನತ್ತ ಕರೆದೊಯ್ದರು. ಔಷಧಿಯ ಪ್ರಭಾವದಿಂದಲೋ ಏನು ಭುಜಂಗಯ್ಯನವರು ನಿದ್ದೆಗೆ ಜಾರಿದ್ದರು. ಅವರಿಗೆ ತೊಂದರೆ ಕೊಡುವುದು ಬೇಡವೆನಿಸಿ ಮೃದುಲಾರವರು ಹಾಗೂ ಸರಸ್ವತಿಯವರು ಬೇಗನೆ ಅಲ್ಲಿಂದ ಹೊರಬಂದರು. ಶ್ರೇಯಾಳ ಮೊಬೈಲ್ ರಿಂಗಣಿಸಿತು. ಶ್ರೇಯಸ್ ತನ್ನ ಕೈಯಲ್ಲಿದ್ದ ಮೊಬೈಲನ್ನು ಕೊಟ್ಟು, ಪ್ರೇಕ್ಷಕ ಕಾಲ್ ಮಾಡ್ತಿದ್ದಾಳೆ ಎಂದ. ಅವಳ ಕೈಗೆ ಡ್ರಿಪ್ಸ್ ಹಾಕಿರುವುದರಿಂದ ಅವಳು ಈಗ ಮೊಬೈಲ್ನಲ್ಲಿ ಮಾತನಾಡುವುದು ಬೇಡವೆನಿಸಿತು ಶ್ರೀಹಿತ್ಗೆ. ಆದರೂ ತನ್ನ ತಂಗಿಯ ಕರೆಯನ್ನು ಕಡೆಗಣಿಸಲಾರನು. ಸ್ಪೀಕರ್ಗೆ ಹಾಕು ಶ್ರೇಯು ಎಂದ. ಸರಿ ಎಂದವ ಸ್ಪೀಕರ್ ಆನ್ ಮಾಡಿದ. ಹಲೋ ಶ್ರೀ. ಹಾಂ ಹೇಳು ಪ್ರೇಕ್ಷಾ. ನಿನ್ನ ಸ್ವರ ಯಾಕೆ ಒಂಥರ ಐತೆ, ಆರಾಮಾಗಿದೆಯಾ ತಾನೆ? ಹ್ಞೂ, ಸ್ವಲ್ಪ ಶೀತ ಆಗಿದೆ ಅಷ್ಟೆ ಎಂದಳು. ತಾನು ಆಸ್ಪತ್ರೆಯಲ್ಲಿರುವ ವಿಷಯ ಹೇಳಿ ಅವಳಿಗೆ ಬೇಸರವನ್ನುಂಟು ಮಾಡಲು ಶ್ರೇಯಾಳಿಗೆ ಇಷ್ಟವಿಲ್ಲ. ಶ್ರೀ, ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು ಕಣೆ, ನಾಡಿದ್ದು ಸಂಡೇ ನಮ್ಮ ಮನೆಯಲ್ಲಿ ಎಂದಳು ಖುಷಿಯಿಂದ. ವಾವ್, ಕಂಗ್ರಾಟ್ಸ್ ಪ್ರೇಕ್ಷಾ. ಥ್ಯಾಂಕ್ ಯು ಶ್ರೀ, ನಾನು ನಾಳೆ ಬೇಕರಿಗೆ ಬರಲ್ಲ, ಎಂಗೇಜ್ಮೆಂಟ್ ಶಾಪಿಂಗ್ ಇದೆ, ಸಾರಿ ಎಂದಾಗ, ಇಟ್ಸ್ ಓಕೆ ಪ್ರೇಕ್ಷಾ, ಇನ್ನು ಎಂಗೇಜ್ಮೆಂಟ್ ಆದ ನಂತರ ಬಂದರೆ ಸಾಕು, ಐ ವಿಲ್ ಮ್ಯಾನೇಜ್, ಯು ಡೋಂಟ್ ವರಿ ಯಾರ್ ಎಂದಳು. ಥ್ಯಾಂಕ್ ಯು. ಹಾಗೆ ಅಂಕಲ್ ಆಂಟಿಗೆ ವಿಷಯ ಹೇಳಿಬಿಡು, ಹಾಗೆ ನೀವೆಲ್ಲರೂ ಬೆಳಗ್ಗೆನೇ ಬರಬೇಕು. ಸರಿ, ಓಕೆ ಶ್ರೀ, ಆಮೇಲೆ ಕಾಲ್ ಮಾಡ್ತೇನೆ, ಬಾಯ್, ಟೇಕ್ ಕೇರ್. ಬಾಯ್. ಕರೆ ಸ್ಥಗಿತಗೊಂಡಿತು. ಪ್ರೇಕ್ಷಾಳ ನಿಶ್ಚಿತಾರ್ಥದ ವಿಷಯ ಕೇಳಿ ಮೂವರಿಗೂ ಖುಷಿಯಾಗಿತ್ತು. ಅಷ್ಟರಲ್ಲಿ ಮೃದುಲಾರವರು ಹಾಗೂ ಸರಸ್ವತಿಯವರು ಬಂದಾಗ ಅವರಿಗೂ ವಿಷಯ ತಿಳಿಸಿದರು. ಅವರು ಸಂತಸಪಟ್ಟರು. ತದನಂತರ ಪ್ರೇಕ್ಷಾ ಶ್ರೀಹಿತ್ಗೆ ಕರೆ ಮಾಡಿ ನಿಶ್ಚಿತಾರ್ಥದ ವಿಷಯ ತಿಳಿಸಿ ಅಂದು ಬೇಗ ಬರಲು ಹೇಳಿದಳು. ವಿಷಯ ಮೊದಲೇ ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ಅವಳಿಗೆ ಕಂಗ್ರಾಟ್ಸ್ ಹೇಳಿದ. ತದನಂತರ ಸರಸ್ವತಿಯವರೊಂದಿಗೆ ಮಾತನಾಡಿ ಕರೆ ಸ್ಥಗಿತಗೊಳಿಸಿದಳು. ಇವರ ಕಾಲು ಹೇಗೂ ಸರಿಯಾಗ್ತಾ ಇದೆ, ಇನ್ನು ಆದಷ್ಟು ಬೇಗ ನಿಮ್ಮ ಮದುವೆ ಮಾಡಬೇಕು ಎಂದರು ಮೃದುಲಾರವರು. ಸರಸ್ವತಿಯವರ ಸಂತೋಷದಿಂದಲೇ ತಡ ಮಾಡುವುದು ಬೇಡ, ನಾಳೆ ಪುರೋಹಿತರ ಬಳಿ ಜಾತಕ ತೋರಿಸಿ ಮುಹೂರ್ತ ನೋಡುವ ಎಂದವರು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನೊಬ್ಬಳೇ ಹೋಗಿ ಜಾತಕ ತೋರಿಸಿ ಬರ್ತೇನೆ, ಹೇಗಿದ್ದರೂ ನಾನು ಫ್ರೀ ಇದ್ದೇನೆ ಎಂದಾಗ ಮೃದುಲಾರವರು ಸರಿ ಎಂದರು. ಶ್ರೀಹಿತ್ಗೆ ತುಂಬ ಖುಷಿಯಾದರೆ ಶ್ರೇಯಾ ಮಂಕಾಗಿದ್ದಳು. ಅವಳ ಮುಖ ನೋಡಿದವನಿಗೆ ಅವಳಿಗೇನೋ ಬೇಸರವಿದೆ, ಬಹುಶಃ ಮದುವೆ ವಿಷಯಕ್ಕೆ ಇರಬಹುದೇನೋ ಎಂದನಿಸಿತು. ಮುಂದುವರಿಯುವುದು